ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಆದರ್ಶ ವಿದ್ಯಾಲಯ, ನವೋದಯ, ಮೊರಾರ್ಜಿ ಮತ್ತು ಆದರ್ಶ ವಿದ್ಯಾಲಯ ಅಲ್ಪಸಂಖ್ಯಾತರ ಶಾಲೆಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ತಮಗೆ ನಾವು ಮಾಡಿ ಹಾಕುವಂಥ ವಿಡಿಯೋಗಳು ಸುಲಭವಾಗಿ ಕೂಡ ತಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಮುಖಾಂತರ ಸುಲಭವಾಗಿ ತಲುಪ್ತವೆ ಅಂತ ಹೇಳ್ತಾ, ಈಗ ಆಲ್ರೆಡಿ ಏನು ಮೊರಾರ್ಜಿ ದೇಸಾಯಿ 2ನೇ ಸುತ್ತಿನ ಸೀಟು ಹಂಚಿಕೆ ಬಿಡುಗಡೆಯಾಗಿದ್ದು ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ಪ್ರವೇಶಗಳು ಕೂಡ ಪ್ರಾರಂಭವಾಗಿವೆ. ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಕೂಡ ಈಗ ಆಲ್ರೆಡಿ ಪ್ರವೇಶವನ್ನು ತೊಗೊಂಡಿದ್ದೀರಿ ಅಂತ ಬಯಸ್ತೀನಿ. ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಕೂಡ ತಮಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಆಯ್ಕೆ ಆಗಿದ್ದೇವೆ ಅಂತ ಹೇಳಿ. ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಅದೇ ರೀತಿಯಾಗಿ ಆದರ್ಶ ವಿದ್ಯಾಲಯ 3ನೇ ಸುತ್ತಿನ ಸೀಟು ಹಂಚಿಕೆಗಳು ಕೂಡ ಮುಕ್ತಾಯವಾಗಿದ್ದು ಅಲ್ಲಿ ಕೂಡ ಏನು ಆಲ್ರೆಡಿ ಅಡ್ಮಿಷನನ್ನು ಮಾಡಿಸಲು ಕೊನೆಯ ದಿನಾಂಕನೂ ಕೂಡ ಮುಗಿದಿದೆ. ಅದರಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. 3ನೇ ಸುತ್ತಿನ ಸೀಟು ಹಂಚಿಕೆ ಮೊರಾರ್ಜಿ ದೇಸಾಯಿದು ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಬಿಡುಗಡೆ ಆದ ತಕ್ಷಣವೇ ತಮಗೆ ನಾನು ವಿಡಿಯೋ ಮುಖಾಂತರ ಮಾಹಿತಿಯನ್ನು ನೀಡ್ತೇನೆ. ಚಾನಲನ್ನು ತಾವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ಮಾಹಿತಿಗಳು ಸುಲಭವಾಗಿ ದೊರಕ್ತವೆ. ಓಕೆ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಅಂತಂದರೆ, ಅಲ್ಪಸಂಖ್ಯಾತರ ಶಾಲೆಗೆ ಸಂಬಂಧಪಟ್ಟಂತಹ ಏನು 1ನೇ ಸುತ್ತಿನ ಸೀಟು ಹಂಚಿಕೆ ಮತ್ತು 2ನೇ ಸುತ್ತಿನ ಸೀಟು ಹಂಚಿಕೆ ಈಗ ಆಲ್ರೆಡಿ ಏನು ಬಿಡುಗಡೆ ಆಗಿದೆ ಅಂತಂದ್ರೆ ಆ ಒಂದು ಸೀಟು ಹಂಚಿಕೆಯಲ್ಲಿ ತಮಗೆ ಮೊಬೈಲ್ಗಳಿಗೆ ನೋಟಿಫಿಕೇಷನ್ಗಳು ಬರ್ತವೆ. ಅಂದ್ರೇನು, ಇಂಥ ನಿಮ್ಮ ಒಂದು ಮಗು ಈ ಒಂದು ಶಾಲೆಗೆ ಆಯ್ಕೆ ಆಗಿದ್ದಾನೆ ಅನ್ನುವಂಥ ಒಂದು ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ಆದ ಕಾರಣದಿಂದ ತಾವುಗಳು ಕೂಡ ಏನು ಮೊಬೈಲನ್ನು ಅವಾಗವಾಗ ಪರಿಶೀಲನೆ ಮಾಡ್ಕೊತಾ ಇರ್ರಿ. ಓಕೆ, ಇಲ್ಲಿ ನೋಡ್ಬೋದು ನೀವು ಮತ್ತಷ್ಟು ಓದಿ ಅಂತ ಇದ್ರೆ ಈ ಪೇಜ್ನಲ್ಲಿ ನೀವು ಅದರ ಮೇಲೆ ಏನಾದರೂ ಕ್ಲಿಕ್ ಮಾಡಿದರೆ ಅಂತಂದರೆ ಇಲ್ಲಿ ನೀವು ನೋಡ್ಬೋದು 2026-27ನೇ ಸಾಲಿನ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ವಿವಿಧ ವಸತಿ ಶಾಲೆಗಳ 6ನೇ ತರಗತಿ ಪ್ರವೇಶಕ್ಕಾಗಿ ಮೊದಲನೇ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಇಲ್ಲಿ ನೋಡಿ ವೀಕ್ಷಿಸಲು. ಓಕೆ, ಇಲ್ಲಿ ಇದರ ಮೇಲೆ ನೀವು ಕ್ಲಿಕ್ ಮಾಡಿದೆ ಅಂತಂದರೆ ಈ ರೀತಿಯಾದಂತಹ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಈ ಒಂದು ಪೇಜ್ನಲ್ಲಿ ನೀವು ಇಲ್ಲಿ ನೋಡ್ಬೋದು ಸೆಕೆಂಡ್ ಸೆಲೆಕ್ಷನ್ ಲಿಸ್ಟ್ ಅಂತ ಇದೆ. ಅಂದರೆ 6ನೇ ತರಗತಿಗೆ ಸ್ಟ್ಯಾಂಡರ್ಡ್ ಅಡ್ಮಿಷನ್ ಟು ಮೈನಾರಿಟಿ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಇದೆ. ಇದರ ಮೇಲೆ ನೀವೇನಾದರೂ ಕ್ಲಿಕ್ ಮಾಡಿದರೆ ಅಂತಂದರೆ ತಮಗೆ 2ನೇ ಸುತ್ತಿನ ಸೀಟಿನ ಹಂಚಿಕೆಯಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳ ಒಂದು ಲಿಸ್ಟ್ ಕೂಡ ಸುಲಭವಾಗಿ ದೊರಕ್ತದೆ. ಅದೇ ರೀತಿಯಾಗಿ 3ನೇ ಸುತ್ತಿನ ಸೀಟು ಹಂಚಿಕೆಯೂ ಕೂಡ ಇನ್ನು 2 ದಿನಗಳಲ್ಲಿ ಹೌದಾ ಈ ಒಂದು ವಾರದಲ್ಲಿನೇ ಏನು ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ. ಆ ಒಂದು ಕಾರಣಕ್ಕೆ ಏನಪ್ಪ ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನಾವು ಮಾಡುವಂಥ ವಿಡಿಯೋ ಮುಖಾಂತರ ತಮಗೆ ಮಾಹಿತಿ ಸುಲಭವಾಗಿ ದೊರಕ್ತದೆ. ಇನ್ನೊಂದು ಮುಖ್ಯವಾದ ಕೆಲಸವನ್ನು ತಾವು ಪಾಲಕರು ಅಂದರೆ ಈ ಒಂದು ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಏನು ಪರೀಕ್ಷೆಯನ್ನು ಯಾವ ವಿದ್ಯಾರ್ಥಿಗಳು ಬರೆದಿದ್ದೀರಿ ಅಂಥವ್ರು ಕೂಡ ಏನು ಮಾಡಿರಿ ಅಂತಂದರೆ ಈ ಒಂದು ನಿಮ್ಮ ಯಾವ ಮೊಬೈಲನ್ನು ತಾವು ರಿಜಿಸ್ಟರ್ ಮಾಡ್ಕೊಂಡಿದ್ದೀರಿ ಆ ಒಂದು ಮೊಬೈಲ್ ಸಂಖ್ಯೆಯನ್ನು ಅಂದರೆ ಆ ಒಂದು ಮೊಬೈಲ್ಗೆ ನಿಮ್ಮ ಮಗು ಏನಾದರೂ ಆಯ್ಕೆ ಆದರೆ ನಿಮಗೆ ಏನೋ ಮೊಬೈಲ್ ಸಂಖ್ಯೆಗೆ ಏನೋ ಒಂದು SMS ಬರುತ್ತೆ. ಆ SMS ಮುಖಾಂತರ ತಾವುಗಳು ಏನು ಮಾಡ್ಕೋಬೋದು ಅಂದರೆ ನಿಮ್ಮ ಒಂದು ವಿದ್ಯಾರ್ಥಿ ಹೆಸರು ಮತ್ತು ಈ ಒಂದು ಶಾಲೆಗೆ ಆಯ್ಕೆ ಆಗಿದ್ದಾನೆ ಅನ್ನುವಂಥ ಮಾಹಿತಿ ಇರುತ್ತೆ. ತಾವುಗಳು ಏನು ಮಾಡಪ್ಪ ಅಂತಂದರೆ ಅದಕ್ಕೆ ಅಗತ್ಯವಿರುವಂತಹ ದಾಖಲಾತಿಗಳನ್ನು ತೆಗೆದುಕೊಂಡು ಆ ಒಂದು ಶಾಲೆಗೆ ಹೋಗಿ ನಿಮ್ಮ ಮಗುವಿನ ಅಡ್ಮಿಷನ್ನ ಮಾಡಿಸ್ಬೋದು. ಅಥವಾ ನಿಮ್ಮ ಮಗು ಆಯ್ಕೆ ಆಗುವಂತಹ ಒಂದು ಸಾಧ್ಯತೆ ಇದೆ ಅಂತ ನಿಮಗೇನಾದರೂ ಖಚಿತ ಇದ್ದರೆ ತಾವುಗಳು ಕೂಡ ಒಂದು ಬಾರಿ ಹತ್ತಿರದ ಶಾಲೆಗಳಿಗೆ ಹೋಗಿ ಏನೇನೋ ದಾಖಲಾತಿಗಳು ಬೇಕು ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ತಾವುಗಳು ಏನು ಮಾಡಿರಿ ಕಲೆ ಹಾಕಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ತಮಗೆಲ್ಲರಿಗೂ ಉಪಯೋಗ ಆಗಿದ್ದೇನೆ ಅಂತ ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಅದೇ ರೀತಿಯಾಗಿ ಮೊರಾರ್ಜಿ ದೇಸಾಯಿ 3ನೇ ಸುತ್ತಿನ ಸೀಟು ಹಂಚಿಕೆ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ನಾನು ಅದನ್ನು ಬಂದ ತಕ್ಷಣವೇ ಆ ಒಂದು ವಿಡಿಯೋ ಮುಖಾಂತರ ನಿಮಗೆ ಅದನ್ನು ತಲುಪಿಸುವಂಥ ಸಾಧ್ಯತೆಯನ್ನು ಮಾಡ್ತೀನಿ. ಆ ಒಂದು ಕಾರಣಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ಇದರಲ್ಲಿ ಏನಪ್ಪ ಅಂದರೆ ಈ ಒಂದು ಚಾನಲಲ್ಲಿ ಕೂಡ ತಮಗೆ ಈ ಒಂದು ಹಾಸ್ಟೆಲ್ಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ, ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೂಡ ತಮಗೆ ನಾನು ಸುಲಭವಾಗಿ ನೀಡ್ತಾ ಇರ್ತೇನೆ. ತಾವುಗಳು ಅಪ್ಡೇಟ್ಸ್ಗಳು ಬೇಕಂದರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ಈ ಒಂದು ವಿಡಿಯೋ ಯಾರಿಗೆಲ್ಲ ಉಪಯೋಗ ಇದೆ ಅಂಥವ್ರಿಗೂ ಕೂಡ ಶೇರ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು.